ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಒಂದು ಗ್ರಾಮೀಣ ಅಭ್ಯರ್ಥಿಗಳು, ಹಳ್ಳಿಗಾಡಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ಅಭ್ಯರ್ಥಿಗಳು, ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಕರ್ನಾಟಕ ಸರ್ಕಾರಿ ಹುದ್ದೆಗಳು ಬಿಟ್ಟರೆ ಬೇರೆ ಯಾವುದೇ ಒಂದು ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ಬೋದು ಅಥವಾ ಡಿಫೆನ್ಸ್ ಸರ್ವಿಸಸ್ನ ಹುದ್ದೆಗಳಾಗಿರ್ಬೋದು, ಯಾವುದೇ ಪರೀಕ್ಷೆಗಳನ್ನ ತೆಗೆದುಕೊಳ್ಳಿಕ್ಕೆ ತುಂಬ ಹೆದರ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಪ್ರಶ್ನೆ ಪತ್ರಿಕೆಗಳೆಲ್ಲ ಇಂಗ್ಲೀಷಲ್ಲಿರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಪರೀಕ್ಷೆಗೆ ಹೆದರ್ಕೊಳ್ಳೋದು ಇನ್ನೂ ಸಹ ಹಲವು ಅಭ್ಯರ್ಥಿಗಳು, ಅಂತಹ ವಿದ್ಯಾರ್ಥಿಗಳು ಇನ್ನೂ ಇದ್ದಾರೆ. ನಮಗೆ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೀಲಿಕ್ಕಾಗಲ್ಲ ಅನ್ನೋ ವಿದ್ಯಾರ್ಥಿಗಳಿದ್ದಾರೆ. ಸೊ ಆದ್ದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ಏನು ನೋಡಿದ್ರೋ, ಕೇಂದ್ರ ಸರ್ಕಾರಿ ಹುದ್ದೆಗಳನ್ನು ಯಾವೆಲ್ಲ ಹುದ್ದೆಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೀಬೋದು ಅನ್ನುವಂತಹ ವಿಷಯವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪೋಷಕರಾಗಿರ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಪದವಿ ವಿದ್ಯಾರ್ಥಿಗಳಾಗಿರ್ಬೋದು, PUC, SSLC ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಈ ಒಂದು ವಿಡಿಯೋನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮಗೆ ಎಷ್ಟು ಶೇರ್ ಆಗುತ್ತೋ ಅಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಕೇವಲ ರಾಜ್ಯ ಸರ್ಕಾರಿ ಹುದ್ದೆಗಳಿಗೋಸ್ಕರ, ರಾಜ್ಯ ಸರ್ಕಾರಿ ನೇರ ನೇಮಕಾತಿ ಅಧಿಸೂಚನೆಗಳಿಗೋಸ್ಕರ ಕಾಯೋದು ಬೇಡ. ಪ್ರತಿ ವರ್ಷ ಸಾವಿರಾರು ಲಕ್ಷಾಂತರ ಒಂದು ಹುದ್ದೆಗಳನ್ನ ಕೇಂದ್ರ ಸರ್ಕಾರ ನೇಮಕಾತಿ ಮಾಡಿಕೊಳ್ಳುತ್ತೆ. ನೇಮಕಾತಿ ಮಾಡುವಂತಹ ಪ್ರಾಧಿಕಾರಗಳಲ್ಲಿ SSC ಆಗಿರ್ಬೋದು, UPSC ಆಗಿರ್ಬೋದು, ಹಾಗೆಯೇ ಅತಿ ಹೆಚ್ಚು ಉದ್ಯೋಗಗಳನ್ನು ನೀಡುವಂತಹ ರೈಲ್ವೆ ಇಲಾಖೆ ಆಗಿರ್ಬೋದು ಮತ್ತು ಡಿಫೆನ್ಸ್ ಆಗಿರ್ಬೋದು. ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ನೇಮಕಾತಿ ಮಾಡುವಂತಹ ನೇಮಕಾತಿ ಪ್ರಾಧಿಕಾರಗಳು ಎಲ್ಲವನ್ನೂ ಸಹ ತೆಗೆದುಕೊಂಡ್ರೆ ಪ್ರತಿ ವರ್ಷವೂ ಸಹ 50,000, 1,00,000 ಮೇಲೆ ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದ ಅಡಿನಲ್ಲಿ. ಸೊ ಹಲವಾರು ಸಚಿವಾಲಯಗಳು, ಆಫೀಸ್ಗಳು, ಇಲಾಖೆಗಳು ಇವಕ್ಕೆಲ್ಲ ಪ್ರತಿ ವರ್ಷ ಲಕ್ಷಾಂತರ ಉದ್ಯೋಗಗಳಿಗೆ ಪರೀಕ್ಷೆಗಳನ್ನು ಪ್ರತಿ ವರ್ಷ ನಡೆಸಲಾಗುತ್ತೆ ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ. ಸೊ ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾವ್ಯಾವ ಹುದ್ದೆಗಳಿಗೆ ಕನ್ನಡದಲ್ಲಿ ಬರೀಬೋದು ಪರೀಕ್ಷೆನ, ಮತ್ತು ಏನು ಅರ್ಹತೆ ಅನ್ನೋದನ್ನು ಸಹ ಅಲ್ಲಲ್ಲೇ ಲೈಟಾಗಿ ಹೇಳ್ಕೊ ಹೋಗ್ತೀನಿ ನಾನು. ಯಾಕಂತ ಹೇಳಿದ್ರೆ ಇದು ಕೇವಲ ಯಾವ ಭಾಷೆಯಲ್ಲಿ ಪರೀಕ್ಷೆಗಳನ್ನ, ಕನ್ನಡದಲ್ಲಿ ಯಾವ್ಯಾವ ಪರೀಕ್ಷೆಗಳನ್ನ ಬರೀಬಹುದು ಅನ್ನೋದಕ್ಕೋಸ್ಕರ ಮಾಡ್ತಿರುವಂಥ ವಿಡಿಯೋ. ಆದ್ದರಿಂದ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಾಧ್ಯವಾದಷ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ಅದರಲ್ಲೂ ಸಹ ಸರ್ಕಾರಿ ಹುದ್ದೆನೇ ಬೇಕು ಅನ್ನೋರು, ತಮ್ಮ ಮಕ್ಕಳಿಗೆ ಒಂದು ಸರ್ಕಾರಿ ಹುದ್ದೆ ಸೇರಿಸ್ಬೇಕಪ್ಪ, ಸರ್ಕಾರಿ ಹುದ್ದೆಗೆ ಹೋಗಬೇಕು ನನ್ನ ಮಗನುವೆ ಅಂತ ಹೇಳಿ ಆಕಾಂಕ್ಷೆ ಇರುವ ಪೋಷಕರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಮಕ್ಕಳಿಗೂ ಸಹ ತಿಳಿಸಿ, ಕನ್ನಡದಲ್ಲಿ ಬರೀಬೋದು ಈ ಪರೀಕ್ಷೆನ. ಆದ್ದರಿಂದ ಈ ಒಂದು ಪರೀಕ್ಷೆ ತಗೋ, SSLCಯಲ್ಲೇ ತಗೋಬೋದು. ಹಲವಾರು ಹುದ್ದೆಗಳಿಗೆ ಏನು ಕೇಂದ್ರ ಸರ್ಕಾರದ ಅಡಿನಲ್ಲಿ 10,000, 20,000, 30,000ವರೆಗೂ ಒಂದೊಂದು ಸರಿ ಕಾಲ್ ಮಾಡ್ತಾರೆ. SSLC, PUC ಅರ್ಹತೆ ಇರುವಂತಹ ಹುದ್ದೆಗಳಿಗೂ ಸಹ ಕಾಲ್ ಮಾಡ್ತಾರೆ. ಆದ್ದರಿಂದ ಯಾವೆಲ್ಲ ಹುದ್ದೆಗಳಿಗೆ ಕನ್ನಡದಲ್ಲಿ ಬರೀಬೋದು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಸೊ ಮೊದಲನೇದಾಗಿ ನಾನು SSC ತಗೋತಾ ಇದ್ದೀನಿ. SSC ಇದು ಸೆಂಟ್ರಲ್ ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪರೀಕ್ಷಾ ಪ್ರಾಧಿಕಾರ. ಈ ಒಂದು ಪರೀಕ್ಷಾ ಪ್ರಾಧಿಕಾರವೇ ಸೆಂಟ್ರಲ್ ಗೌರ್ಮೆಂಟ್ನ ಹಲವಾರು ಇಲಾಖೆಗಳು, ಸಚಿವಾಲಯಗಳು, ಕಚೇರಿಗಳಿಗೆ ನೇಮಕಾತಿ ಮಾಡುವಂಥದ್ದು ಅತಿ ಹೆಚ್ಚಿನ ಉದ್ಯೋಗಗಳನ್ನು. ಸೊ ಈ ಒಂದು SSC ಮೊದಲನೇದಾಗಿ ನಾನು CGL ತಗೋತೀನಿ, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಪರೀಕ್ಷೆ. ಇದು ಈ ಒಂದು ಪರೀಕ್ಷೆಗಳನ್ನ ಯಾರು ಪದವಿ ಪಾಸ್ ಆಗಿರ್ತಾರೋ, ಡಿಗ್ರಿ ಪಾಸ್ ಆಗಿರ್ತಾರೋ ಅವರು ತಗೋಬೋದು. ಈ ಪರೀಕ್ಷೆಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕಾಗಲ್ಲ, ದಯವಿಟ್ಟು ಮೊದಲೇ ತಿಳ್ಕೊಳ್ಳಿ. ಸೊ ಆದರೆ ಈ ಒಂದು ಪರೀಕ್ಷೆನ ಪ್ರತಿ ವರ್ಷ ಬರೀಬೋದು. ಸೆಂಟ್ರಲ್ ಗೌರ್ಮೆಂಟ್ ಅಧೀನಲ್ಲಿ ಗ್ರೂಪ್ C ಹಾಗೆಯೇ ಗ್ರೂಪ್ B ಹುದ್ದೆಗಳಿರುತ್ತೆ. ಸೊ ಆದ್ದರಿಂದ ಈ ಒಂದು ಪರೀಕ್ಷೆನ ಪ್ರತಿ ವರ್ಷ ಬರೀಬೋದು. ಪೇ ಲೆವೆಲ್ 9ಇಂದ ಹಿಡಿದು ಪೇ ಲೆವೆಲ್ 8ಇಂದ ಹಿಡಿದು ಪೇ ಲೆವೆಲ್ 3ವರೆಗೂ ಸಹ CGL ಹುದ್ದೆಗಳಿದ್ದಾವೆ. ಸೊ ನಾನು ಮೊದಲನೇದಾಗಿ ಇದೊಂದು ವಿಷಯ ಹೇಳ್ಬಿಡ್ತೀನಿ. ಅದಾದ ನಂತರ ನೀವು ಯಾವ್ಯಾವ ಹುದ್ದೆಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ಸೊ SSC ನಡೆಸುವಂತಹ ಒಂದು ಹುದ್ದೆಗಳಿಗೆ ಪೇ ಲೆವೆಲ್ ಯಾವ ರೀತಿ ಇರುತ್ತೆ ಅಂತೇಳಿ, ಯಾವೆಲ್ಲ ಪೇ ಲೆವೆಲ್ನ ಹುದ್ದೆಗಳಿದ್ದಾವೆ ಅಂತೇಳಿ. ಪೇ ಲೆವೆಲ್ 8ಇಂದ ಹಿಡಿದು ಪೇ ಲೆವೆಲ್ 3ವರೆಗೂ ಸಹ ಹುದ್ದೆಗಳಿದ್ದಾವೆ. ಸೊ ಪೇ ಲೆವೆಲ್ 8ಅಲ್ಲಿ 47,600ರಿಂದ 1,51,000ವರೆಗೆ ಒಂದು ವೇತನ ಶ್ರೇಣಿ ಇರುತ್ತೆ. ಯಾವುದು ಜಸ್ಟ್ ನೀವು ಡಿಗ್ರಿ ಮೇಲೆ ಅರ್ಜಿ ಹಾಕಬಹುದಂತಹ ಹುದ್ದೆಗಳಿಗೆ ಇದು ಪೇ ಲೆವೆಲ್ ಹೇಳ್ತಾ ಇರೋದು. ಪೇ ಲೆವೆಲ್ 7 ಹುದ್ದೆಗಳು ಸಹ ಇದೆ CGLನಲ್ಲಿ, ಅಂದರೆ SSC ನಡೆಸುವಂತಹ ಎಲ್ಲ ಒಂದು ಲೆವೆಲ್ ಹುದ್ದೆಗಳಿಗೆ ನಾನು ಹೇಳ್ತಾ ಇರೋದು. ಪೇ ಲೆವೆಲ್ 7ಅಲ್ಲಿ 44,900ರಿಂದ 1,42,400 ಇರುತ್ತೆ ವೇತನ ಶ್ರೇಣಿ. ಪೇ ಲೆವೆಲ್ 6ಅಲ್ಲಿ 35,400ರಿಂದ 1,12,400 ಇರುತ್ತೆ. ಪೇ ಲೆವೆಲ್ 5ನಲ್ಲಿ 29,200ರಿಂದ 92,300. ಪೇ ಲೆವೆಲ್ 4ನಲ್ಲಿ 25,500 to 81,100 ರೂಪೀಸ್. ಹಾಗೆ ಪೇ ಲೆವೆಲ್ 2ನಲ್ಲಿ
19,900 ಅಂದರೆ ಆಲ್ಮೋಸ್ಟ್ 20,000ದಿಂದ 63,200 ಇರುತ್ತೆ. ಅಂದರೆ 19,900 ಇದು ಇನಿಷಿಯಲ್ ಪೇ, ಅಂದರೆ ಬೇಸಿಕ್ ಪೇ ಅಂತ ಹೇಳ್ತಾರಲ್ಲ, ಸೊ ಬೇಸಿಕ್ ಪೇ ಜೊತೆಗೆ ನಿಮಗೆ DA ಮತ್ತು ಕೇಂದ್ರ ಸರ್ಕಾರದಲ್ಲಿ ನೀಡಿದಂತಹ ಹಲವಾರು ಸೌಲಭ್ಯಗಳು, ಹಾಗೆಯೇ ಟ್ರಾವೆಲಿಂಗ್ ಅಲವೆನ್ಸು, ಈ ರೀತಿ ಹಲವಾರು ಭತ್ಯೆಗಳು, ಇನ್ಸೂರೆನ್ಸು, ಹೆಲ್ತ್ ಇನ್ಸೂರೆನ್ಸ್ದು, ಸೊ ಇವೆಲ್ಲ ಕವರ್ ಆಗುತ್ತೆ. ಜಸ್ಟ್ ಅದು ಇನಿಷಿಯಲ್ ಪೇ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಲ್ಲ ಅದು. ಸೊ ಅಲ್ಲಿವರೆಗೂ ನಿಮ್ಮದು ವೇತನ ಶ್ರೇಣಿ ಇರುತ್ತೆ. ಹಾಗೆಯೇ ಪೇ ಲೆವೆಲ್ 3ನಲ್ಲಿ 21,700ರಿಂದ 69,100 ಇರುತ್ತೆ. ಸೊ ಗ್ರೂಪ್ ಸಿ ಹುದ್ದೆಗಳು ಇವಾಗಿರ್ತವೆ. ಗ್ರೂಪ್ ಬಿ ಹುದ್ದೆಗಳು ಸಹ ಕೆಲವೊಂದು ಇರುತ್ತೆ. ಸೊ ಅದು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಪರೀಕ್ಷಾ ನೋಟಿಫಿಕೇಷನ್ ಬಿಡುಗಡೆ ಆದಾಗ ನಾನು ಹೇಳ್ತೀನಿ. ಸೊ ಈ ಎಲ್ಲ ಹುದ್ದೆಗಳಿಗೂ ಸಹ ಕಾಮನ್ ಆಗಿ ಕೇಳುವಂತಹ ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನೇಮಕಾತಿ ಮಾಡುವಂತಹ SSC CGL ಪರೀಕ್ಷೆ ನಡೆದಂತಹ ಎಲ್ಲ ಹುದ್ದೆಗಳಿಗೆ ಕಾಮನ್ ಆಗಿ ಪರೀಕ್ಷೆಯಲ್ಲಿ ಇರುವಂಥದ್ದು ಯಾವ ಸಬ್ಜೆಕ್ಟ್ ಕುರಿತು ಅಂತ ಹೇಳಿದ್ರೆ ನಾನು ಅದನ್ನು ಹೇಳ್ಬಿಡ್ತೀನಿ. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಕುರಿತು, ಹಾಗೆಯೇ ಜನರಲ್ ಅವೇರ್ನೆಸ್, ಸಾಮಾನ್ಯ ಜ್ಞಾನದ ಕುರಿತು, ಇಂಗ್ಲೀಷ್ ಭಾಷೆ ಕುರಿತು, ಹಾಗೆಯೇ ಕಂಪ್ರಿಹೆನ್ಷನ್ ಪ್ಯಾಸೇಜ್ ಅಂತ ಏನು ಕರಿತೀವೋ ನೀವು SSLC ಆಲ್ರೆಡಿ 8th 9th ಅಲ್ಲೆಲ್ಲ ನೀವು ಪ್ಯಾಸೇಜು ಏನು ಪ್ಯಾರಾಗ್ರಾಫನ್ನ ಓದ್ಬಿಟ್ಟು ಅದರಲ್ಲಿ ಒಂದು 4-5 ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಅಲ್ಲೇ ಓದ್ಬಿಟ್ಟು ಅಲ್ಲೇ ಬರೆಯೋದೇನಿರುತ್ತೆ ಆ ರೀತಿ ಇಂಗ್ಲೀಷ್ ಕಂಪ್ರಿಹೆನ್ಷನ್ ಮತ್ತು ಪ್ಯಾಸೇಜು. ಹಾಗೆಯೇ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ, ನೀವು ಗಣಿತ 8ರಿಂದ 10ನೇ ತರಗತಿವರೆಗೆ ಚೆನ್ನಾಗಿ ಗಣಿತನ ಕಲ್ತ್ಕೊಬಿಟ್ರೆ ಈ ಒಂದು ಹುದ್ದೆಗಳನ್ನ ಆರಾಮ್ಸೆ ನೀವು ಪಾಸ್ ಮಾಡ್ಬೋದು. ಸೊ ಹಾಗೆಯೇ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಈ ಕುರಿತು ನೀವು ಪರೀಕ್ಷೆ ಬರೀಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರುವಂತಹ ಒಂದು ಮ್ಯಾಗ್ಝಿನ್ಗಳನ್ನ, ನಿಯತಕಾಲಿಕೆಗಳನ್ನ ತೊಗೊಂಡು ಓದ್ಕೊಂಡ್ರೆ ಅಲ್ಲೂ ಸಹ ನಿಮಗೆ ಇರುತ್ತೆ. ಸೊ ನಿಮ್ಮ ಟೀಚರ್ಸ್ಗಳು, ವಿಜ್ಞಾನ ಮತ್ತು ಗಣಿತ ಬೋಧನೆ ಮಾಡುವಂತಹ ಟೀಚರ್ಸ್ಗಳನ್ನ ಈ ಬಗ್ಗೆ ಕೇಳಿದ್ರೆ ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ಅಲ್ಲಲ್ಲೇ ಟಚ್ ಕೊಡ್ತಾರೆ, ಅಲ್ಲಲ್ಲೇ ನಿಮಗೆ ಹೇಳ್ಕೊಡ್ತಾರೆ ಹೇಗಿರುತ್ತೆ ಈ ಪ್ರಶ್ನೆಗಳು ಅಂತ ಹೇಳಬೇಕಾದ್ರೆ. ನೀವು ವಿದ್ಯಾರ್ಥಿಗಳು ಯಾರು ಕೇಂದ್ರ ಸರ್ಕಾರಿ ಉದ್ಯೋಗ ಪಡಿಬೇಕು ಅಂದ್ಕೊಂಡಿದ್ದಾರೋ, ಸರ್ಕಾರಿ ಉದ್ಯೋಗನೇ ಪಡಿಬೇಕು ಅಂದ್ಕೊಂಡಿದ್ದಾರೋ, ಈ ಕುರಿತು ಅಲ್ಲೇ ಗಣಿತ ಶಿಕ್ಷಕರನ್ನು ಕೇಳಿದ್ರೆ ಅದ್ರ ಬಗ್ಗೆ ರೀಸನಿಂಗ್ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ನೀವು ತಿಳ್ಕೊಬೋದು. ಹಾಗೆಯೇ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಹೇಳಿದ್ನಲ್ಲ. ಸೊ ಇದಿಷ್ಟು ಮೈನ್ ಫೋಕಸ್ ಇರೋದು ಈ ಒಂದು ವಿಷಯಗಳ ಕುರಿತು, ಈ ಟಾಪಿಕ್ಗಳ ಕುರಿತು ಹೆಚ್ಚಿನದಾಗಿ ಒಂದು ಪ್ರಶ್ನೆಗಳನ್ನು ಕೇಳುವಂಥದ್ದು. ಆದ್ದರಿಂದ ಇಷ್ಟು ಫೋಕಸ್ ಮಾಡಿದರೆ ನೀವು ಈಗ ನಾನು ಹೇಳಿದ್ನಲ್ಲ ಪೇ ಲೆವೆಲ್ ಆ ಎಲ್ಲ ಹುದ್ದೆಗಳಿಗೆ 10th ಇಂದ ಡಿಗ್ರಿವರೆಗೂ ಇದೆ, ಆ ಎಲ್ಲ ಹುದ್ದೆಗಳಿಗೆ ಹೋಗ್ಬೋದು. ಇವಾಗ ಎಕ್ಸಾಮ್ ವೈಸ್ ಯಾವುದೆಲ್ಲ ಕನ್ನಡದಲ್ಲಿ ಪರೀಕ್ಷೆ ಬರೀಬೋದು ಅನ್ನೋದಕ್ಕೆ ಬರೋಣ. ಸೊ ಅಲ್ಲಲ್ಲಿ ಇಂಗ್ಲೀಷ್ ಹಿಂದಿನಲ್ಲಿ ಬರೀಬೋದಂತಹ ಹುದ್ದೆಗಳು ಇದೆ. ಸೊ ಎಲ್ಲನೂ ಮಿಕ್ಸಪ್ ಮಾಡಿ ಹೇಳ್ಬಿಡ್ತೀನಿ ನಾನು. ಕನ್ನಡದಲ್ಲಿ ಯಾವ್ದು ಬರೀಬೋದು ಅಂತ ನೀವು ತಿಳ್ಕೊಂಡು ಅದನ್ನು ನೀವು ಬರೆದಿಟ್ಕೊಂಡು ಆ ಪರೀಕ್ಷೆಗಳನ್ನ ನೀವು ತೊಗೊಳ್ಳಿ ಆಗ ಬಿಡುಗಡೆಯಾದಾಗ. ಸೊ ಹಾಗೆಯೇ ನಾನು ಚಾನಲ್ ನೋಡ್ತಾ ಇದ್ದರೆ ಯಾವೆಲ್ಲ ಉದ್ಯೋಗ ಸುದ್ದಿಗಳು ಬರ್ತವೆ ಅಂತ ನಾನು ನೋಟಿಫಿಕೇಷನ್ ಆದ ತಕ್ಷಣ ಅಲ್ಲಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ಅಲ್ಲೇ ನೋಡ್ಕೊಳ್ಳಿ ನೀವು. ಸೊ ಬರೋಣ ಇವಾಗ SSC CGL ಹುದ್ದೆಗಳು. ಡಿಗ್ರಿ ಪದವಿ ಪಾಸ್ ಆದವರು ಈ ಪರೀಕ್ಷೆ ಬರೆಯೋದು. ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. 18ರಿಂದ 32 ವರ್ಷ 33 ವರ್ಷ ವಯೋಮಾನದವರು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಪದವಿ ಪಾಸಾಗಿರಬೇಕು. ಸಾಮಾನ್ಯವಾಗಿ ಟೈರ್ 1 ಟೈರ್ 2 ಅಂತೇಳಿ ಒಂದು ಪರೀಕ್ಷಾ ವಿಧಾನ ಇರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಏನು ಹೇಳೋಕ್ಕೆ ಹೋಗಲ್ಲ ಪರೀಕ್ಷಾ ವಿಧಾನದ ಬಗ್ಗೆ. ಸೊ ಬೆಂಗಳೂರಲ್ಲೂ ಸಹ ನಿಮಗೆ ಬೆಂಗಳೂರಿನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟು SSC CHSL ಎಕ್ಸಾಮ್ ಇಲ್ಲೇ ಇರೋದು ಮೇಯ್ನು. ಈ ಒಂದು SSC CHSL ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸುವಂತಹ CHSL ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್, ಈ ಒಂದು ಪರೀಕ್ಷೆಯನ್ನು ದ್ವಿತೀಯ PUC ಪಾಸ್ ಆದವರು, CBSE ICSE 12ನೇ ತರಗತಿ ಪಾಸ್ ಆದವರು ಈ ಒಂದು ಪರೀಕ್ಷೆನ ತಗೋಬೋದು ಸ್ನೇಹಿತರೆ. ಸೊ ಈ ಒಂದು SSC CHSLನಲ್ಲಿ 15 ಕನ್ನಡ ಸೇರಿದಂತೆ 15 ಲ್ಯಾಂಗ್ವೇಜ್ನಲ್ಲಿ ಪರೀಕ್ಷೆ ಬರೀಬೋದು. ಕನ್ನಡದಲ್ಲಿ ಪರೀಕ್ಷೆ ಬರೀಬೋದು, ನೆನಪಿರಲಿ CHSL PUC ಆದವರು. ಸೊ ಇವರಿಗೆ 19,900 ಪೇ ಲೆವೆಲ್ 2 ಹುದ್ದೆಗಳಿರುತ್ತೆ. ಹಾಗೆಯೇ ಪೇ ಲೆವೆಲ್ 4 ಹುದ್ದೆಗಳು ಸಹ ಇರುತ್ತೆ. PUC ಪಾಸ್ ಆದವರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. 18ರಿಂದ 27 ವರ್ಷದ ವಯೋಮಾನದವರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಬೆಂಗಳೂರಲ್ಲೇ ಕೋರಮಂಗಲದಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಪ್ರತಿ ವರ್ಷ ನಡೆಸಲಾಗುತ್ತೆ ಈ ಒಂದು ಪರೀಕ್ಷೆಯನ್ನು. ಹಾಗೆಯೇ ಲೆವೆಲ್ 2 19,900 ಬೇಸಿಕ್ ಪೇ ಜೊತೆಗೆ TA DA ಟ್ರಾವೆಲ್ ಅಲವೆನ್ಸು ಬೇರೆ ಎಲ್ಲ ಇರುತ್ತೆ. ಜಸ್ಟ್ 19,200 ಒಂದು ಬೇಸಿಕ್ ಪೇ ನಾನು ಹೇಳ್ತಾ ಇರೋದು. 63,200ವರೆಗೆ ವೇತನ ಶ್ರೇಣಿ ಇರುತ್ತೆ. ಪೇ ಲೆವೆಲ್ 4ನಲ್ಲಿ 25,500ರಿಂದ 81,100ರವರೆಗೂ ಸಹ ವೇತನ ಶ್ರೇಣಿ ಇರುತ್ತೆ. ಸೊ ನಾನು ಬೇಗ ಮುಗಿಸ್ತೀನಿ. ಸೊ ಹಾಗೆಯೇ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ, CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಮತ್ತು SSF ಮತ್ತು ರೈಫಲ್ಸ್ ಅಸ್ಸಾಂ ರೈಫಲ್ಸ್ ಮ್ಯಾನ್ ಹುದ್ದೆಗಳು. SSC ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಅಂತೇಳಿ ಪರೀಕ್ಷೆ ನಡೆಸುತ್ತೆ. ಪ್ರತಿ ವರ್ಷ 10,000 20,000 30,000 ಹೀಗೆಲ್ಲ ಈ ಒಂದು ಹುದ್ದೆಗಳಿಗೆ
SSC ಪರೀಕ್ಷೆಯನ್ನು ನಡೆಸುವಂಥದ್ದು. ಈ ಒಂದು ಹುದ್ದೆಗೂ ಸಹ ಕನ್ನಡದಲ್ಲಿ ಪರೀಕ್ಷೆನೇ ಬರೀಬೋದು. 18ರಿಂದ 23 ವರ್ಷ ವಯೋಮಾನ ಇರುತ್ತೆ. ಪೇ ಲೆವೆಲ್ 3, ನಾನು ಮೊದಲೇ ಪೇ ಲೆವೆಲ್ ತೋರಿಸಿದ್ದೀನಿ, ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಪದೇ ಪದೇ ಹೇಳಲ್ಲ ಇಲ್ಲಿ. ಪೇ ಲೆವೆಲ್ 3 ಹುದ್ದೆಗಳು ಇಲ್ಲಿರುತ್ತೆ. ಪೇ ಲೆವೆಲ್ 3 ಹುದ್ದೆಗಳಿವು. ಸೊ ನೆಕ್ಸ್ಟ್ ಕನ್ನಡದಲ್ಲಿ ಬೆಂಗಳೂರಲ್ಲೂ ಸಹ ಪರೀಕ್ಷೆನ ನಡೆಸಲಾಗುತ್ತೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ಗೆ. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ MTS ಹಾಗೆಯೇ ಹವಾಲ್ದಾರ್ ಪೋಸ್ಟ್ಗಳು ಅಂತ SSC ಪ್ರತಿ ವರ್ಷ ಪರೀಕ್ಷೆಯನ್ನು ನಡೆಸುವಂಥದ್ದು. SSC, MTS ಮತ್ತು ಹವಾಲ್ದಾರ್ ಹುದ್ದೆಗಳು ಅಂತೇಳಿ. ಸೊ ಈ SSC MTS ಹುದ್ದೆಗಳಿಗೆ 18ರಿಂದ 25 ವರ್ಷ ವಯೋಮಾನ, ಹವಾಲ್ದಾರ್ ಹುದ್ದೆಗಳಿಗೆ 18ರಿಂದ 27 ವರ್ಷ. ಸೊ MTS ಹುದ್ದೆಗಳಿಗೆ ಒಂದು 13 ಲ್ಯಾಂಗ್ವೇಜ್ಗಳಲ್ಲಿ ಒಂದು ಪರೀಕ್ಷೆನ ನಡೆಸೋದು. ಇಂಗ್ಲೀಷ್, ಹಿಂದಿ ಜೊತೆಗೆ 13 ಲ್ಯಾಂಗ್ವೇಜು. 13 ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲೂ ಸಹ ಪರೀಕ್ಷೆ ಬರೀಬೋದು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಕೆಲವೊಂದು ಹುದ್ದೆಗಳಿಗೆ ಅಲ್ಲೇ ಪರೀಕ್ಷೆ ಭಾಷೆನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಅಪ್ಲಿಕೇಶನ್ ಹಾಕಬೇಕಾದ್ರೇ ನೀವು ಕನ್ನಡ ಅಂತ ಆಯ್ಕೆ ಮಾಡ್ಕೊಳ್ಳಿ ಪರೀಕ್ಷೆ ಭಾಷೆಯನ್ನು. ಇಂಗ್ಲೀಷ್, ಹಿಂದಿ ಜೊತೆಗೆ 13 ಭಾಷೆಗಳು, ಅದರಲ್ಲಿ ನಮ್ಮ ಕನ್ನಡನೂ ಇದೆ. SSC, MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ. ಸೊ ಈ ಹವಾಲ್ದಾರ್ ಹುದ್ದೆಗಳನ್ನು CBIC ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತು ಕಸ್ಟಮ್ಸ್ ಆ್ಯಂಡ್ CBN ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಒಂದು ಇಲಾಖೆಗೆ ಈ ಒಂದು ಹವಾಲ್ದಾರ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂಥದ್ದು. ಈ ಹುದ್ದೆಗಳಿಗೂ ಸಹ 10-20 ಸಾವಿರವರೆಗೂ ಸಹ ಕನಿಷ್ಠ 5ರಿಂದ 10 ಸಾವಿರ 20 ಸಾವಿರದವರೆಗೂ ಈ ಒಂದು ಹುದ್ದೆಗಳಿಗೂ ಸಹ ಪರೀಕ್ಷೆಗೆ ಪ್ರತಿ ವರ್ಷ ಕರೆಯಲಾಗುತ್ತೆ. ಸೊ ಅದರಿಂದ ಈ ಪರೀಕ್ಷೆನೂ ಸಹ ನೀವು ತಗೋಬೋದು. ಸೊ ನೆಕ್ಸ್ಟು SSC ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಅಂತಿದೆ. ಸೊ ಈ ಒಂದು ಹುದ್ದೆಗಳನ್ನು ದೆಹಲಿ ಪೊಲೀಸ್ ಪಡೆಯಲು ನೇಮಕಾತಿ ಮಾಡಿಕೊಳ್ಳಾಗುತ್ತೆ. ಸೊ ಈ ಹುದ್ದೆಗಳಿಗೆ ಇಂಗ್ಲೀಷ್, ಹಿಂದಿನಲ್ಲಿದೆ, ಪರೀಕ್ಷೆ ಇರುತ್ತೆ. ಸೊ ಅರ್ಜಿ ಹಾಕೋರು ಹಾಕ್ಬೋದು. ಸೊ ನೆಕ್ಸ್ಟು ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು D ಅಂತ ಹುದ್ದೆಗಳಿದೆ. ಸೊ ಈ ಹುದ್ದೆಗಳಿಗೂ ಸಹ ಒಂದು ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಒಂದು ಪದವಿ ಪಾಸಾಗಿರಬೇಕು ಅಂತ ಹೇಳಿ ಅರ್ಹತೆ ನಿಗದಿಯಾಗಿದೆ. ಈ ಹುದ್ದೆಗಳಿಗೆ ಇಂಗ್ಲೀಷ್ ಹಾಗೂ ಹಿಂದಿನಲ್ಲಿ ಪರೀಕ್ಷೆ ಇರುತ್ತೆ. ಆದರೆ ಬೆಂಗಳೂರಲ್ಲೂ ಸಹ ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಒಂದು ಕೇಂದ್ರವೂ ಸಹ ಇದೆ. ಸೊ ನೆಕ್ಸ್ಟು ಜೂನಿಯರ್ ಇಂಜಿನಿಯರ್ ಅಂತಿದೆ. ಸೊ ಈ ಹುದ್ದೆಗಳಿಗೆ BE ಮತ್ತು BE ಅಥವಾ ಡಿಪ್ಲೊಮಾ ಪ್ಲಸ್ 2-3 ಇಯರ್ಸ್ ಎಕ್ಸ್ಪೀರಿಯನ್ಸ್ ರಿಲೆವೆಂಟ್ ಫೀಲ್ಡ್ನಲ್ಲಿ, ಅಂದರೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಷಿಯನ್, ಈ 3 ವಿಭಾಗಗಳಲ್ಲಿ SSC ಒಂದು ನೇಮಕಾತಿ ಮಾಡಲಿಕ್ಕೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಸಚಿವಾಲಯಗಳು, ಇಲಾಖೆಗಳು ಹಾಗೆಯೇ ಕಚೇರಿಗಳಿಗೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಒಂದು ಪರೀಕ್ಷಾ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಪ್ರತಿ ವರ್ಷ ಈ ಪರೀಕ್ಷೆನ ಬರೀಬೋದು. ಸೊ ಆದರೆ ಇದು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಮಾತ್ರ ಇರುತ್ತೆ. ಸೊ ನೆಕ್ಸ್ಟು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹಾಗೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತೇಳಿ. ಸೊ ಇದು ಡಿಪಾರ್ಟ್ಮೆಂಟಲ್ ಎಕ್ಸಾಮು. ಆಲ್ರೆಡಿ ಡಿಪಾರ್ಟ್ಮೆಂಟಲ್ ಇರೋರು ತೆಗೆದುಕೊಳ್ಳಬಹುದಂತಹ ಪರೀಕ್ಷೆ ಪ್ರತಿ ವರ್ಷ ಇರುತ್ತೆ. ಇಂಗ್ಲೀಷ್ ಹಾಗೆ ಹಿಂದಿನಲ್ಲಿ ಪರೀಕ್ಷೆ ಇರುತ್ತೆ. ಸೊ ನೆಕ್ಸ್ಟು SSCನಲ್ಲಿ CHSL, MTS ಹಾಗೆಯೇ ಹವಾಲ್ದಾರ್ ಹುದ್ದೆಗಳಿಗೆ ಒಂದು ಪರೀಕ್ಷೆಯನ್ನು ಕನ್ನಡದಲ್ಲಿ ನಡೆಸುವಂಥದ್ದು. ಆದ್ದರಿಂದ SSLC ಪಾಸ್ ಆದವರು, PUC ಪಾಸ್ ಆದವ್ರಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ಪರೀಕ್ಷೆಗಳನ್ನ. SSC ನಡೆಸುವ ಪರೀಕ್ಷೆಗಳಲ್ಲಿ ಇವೆರಡು. ಸೊ ನೆಕ್ಸ್ಟು IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, ಏನು ಬ್ಯಾಂಕಿಂಗ್ ಹುದ್ದೆಗಳನ್ನು ನೇಮಕಾತಿ ಮಾಡುವಂತಹ ಪರೀಕ್ಷಾ ಪ್ರಾಧಿಕಾರ, ಇದೊಂದು IBPS ಅಂತೇಳಿ. ಸೊ ಇದು ಪ್ರತಿ ವರ್ಷವೂ ಸಹ ನ್ಯಾಷನಲ್ ಬ್ಯಾಂಕ್ಸ್ ಹಾಗೆಯೇ ಖಾಸಗಿ ಬ್ಯಾಂಕ್ಗಳಿಗೆ ಒಂದು ಹಲವು ಹುದ್ದೆಗಳನ್ನು PO, SO ಹಾಗೆಯೇ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಪ್ರತಿ ವರ್ಷವೂ ಸಹ ಪರೀಕ್ಷೆ ನಡೆಸುತ್ತೆ IBPS. ಇದರಲ್ಲಿ ಯಾವೆಲ್ಲ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೀಬೋದು ಅಂತ ಹೇಳಿದ್ರೆ PO ಮತ್ತು MT ಪ್ರೊಬೇಷನರಿ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಹುದ್ದೆಗಳಿಗೆ ಪ್ರತಿ ವರ್ಷವೂ 10-20 ಸಾವಿರದ ಮೇಲೇ ಒಂದು ನೇಮಕಾತಿ ಪರೀಕ್ಷೆನ ನಡೆಸುತ್ತೆ. ಹುದ್ದೆಗಳನ್ನ ಒಂದು ರಾಷ್ಟ್ರದಾದ್ಯಂತ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾವೋ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆ ಬ್ಯಾಂಕ್ಗಳಿಗೆ ಅಭ್ಯರ್ಥಿಗಳನ್ನು ಹೈರ್ ಮಾಡಲಿಕ್ಕೆ ಈ ಒಂದು ಪರೀಕ್ಷೆನ ನಡೆಸುವಂಥದ್ದು. ಕನ್ನಡದಲ್ಲೂ ಸಹ ಈ ಪರೀಕ್ಷೆಯನ್ನು ಬರೀಬೋದು. ಕನ್ನಡ ಸೇರಿದಂತೆ 13 ಭಾಷೆಗಳಲ್ಲಿ ಒಂದು PO ಮತ್ತು MT ಎಕ್ಸಾಮ್ನ ಬರೀಬೋದು. ಸೊ ಪದವಿ ಪಾಸ್ ಆದವರು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಬ್ಯಾಂಕಿಂಗ್ ಹುದ್ದೆಗಳು ಇವಾಗಿರ್ತವೆ. ಇವಕ್ಕೆಲ್ಲ ಸಾಮಾನ್ಯವಾಗಿ ಪೂರ್ವಭಾವಿ ಪರೀಕ್ಷೆ ಹಾಗೆಯೇ ಮೇನ್ಸ್ ಪರೀಕ್ಷೆ ಅಂತ ಇರುತ್ತೆ. ಸೊ ಅವೆರಡೂ ಸಹ ನೀವು ಪಾಸ್ ಆಗಿಬೇಕಾದ್ರೆ ಈ ಹುದ್ದೆಗಳನ್ನ ಪಡಿಬೋದು. ನೆಕ್ಸ್ಟು IBPS RRB ಎಕ್ಸಾಮ್. IBPS ರೀಜನಲ್ ರೂರಲ್ ಬ್ಯಾಂಕ್ ಅಂತೇಳಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಏನಿರ್ತವೆ, MDCC ಡಿಸ್ಟ್ರಿಕ್ಟ್ ಬ್ಯಾಂಕ್ಗಳು ಹಾಗೆಯೇ ನಾಬಾರ್ಡ್ ಬ್ಯಾಂಕ್ಗಳು ಏನಿರ್ತವೋ, ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್, ಹೀಗೆಲ್ಲ ಬ್ಯಾಂಕ್ಗಳಿರುತ್ತೆ. ಸೊ ಆ ಬ್ಯಾಂಕ್ಗಳಲ್ಲೆಲ್ಲ ಹೈರ್ ಮಾಡಲಿಕ್ಕೆ ಈ ಒಂದು ಪರೀಕ್ಷೆಯನ್ನು RRB
ಪರೀಕ್ಷೆಯನ್ನು ನಡೆಸೋದು. ಸೊ ಈ ಒಂದು ಪರೀಕ್ಷೆಯನ್ನು ಸಹ ಕನ್ನಡ ಮತ್ತು ಕೊಂಕಣಿಯಲ್ಲಿ, ಕರ್ನಾಟಕ ರಾಜ್ಯದವರಿಗೆ ಕನ್ನಡ ಮತ್ತು ಕೊಂಕಣಿನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದೆ. ಸೊ IBPS RRB ಎಕ್ಸಾಮ್ನ ಡಿಗ್ರಿ ಪಾಸ್ ಆದವ್ರು ತೊಗೋಬೋದು, ನೆನಪಿರಲಿ. IBPS ಕ್ಲರ್ಕ್, ಸೊ ಈ ಒಂದು ಹುದ್ದೆಗೂ ಸಹ ಪದವಿ ಪಾಸ್ ಆಗಿರಬೇಕು, ಕನ್ನಡದಲ್ಲಿ ಮತ್ತು ಕೊಂಕಣಿನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಕರ್ನಾಟಕದವ್ರಿಗೆ ಅವಕಾಶ ಇರುತ್ತೆ. ಸೊ ಈ ಪರೀಕ್ಷೆನ ಆ್ಯಕ್ಚುಲಿ ಕರ್ನಾಟಕದಾದ್ಯಂತ 7-8 ಅಂದರೆ ಮೈಸೂರು, ಬೆಂಗಳೂರು, ಧಾರವಾಡ, ದಾವಣಗೆರೆ, ಬೆಳಗಾಂ, ಹುಬ್ಬಳ್ಳಿ, ಶಿವಮೊಗ್ಗದಲ್ಲಿ ಇಲ್ಲೆಲ್ಲ ಪರೀಕ್ಷೆ ಬರೀಲಿಕ್ಕೆ ಸೇರಿ ಒಟ್ಟಾರೆ ಮಂಡ್ಯ, ಒಟ್ಟಾರೆ 7-8 ಕೇಂದ್ರಗಳಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದೆ. IBPS ಪರೀಕ್ಷೆ ಬರೀಲಿಕ್ಕೆ ಪ್ರತಿ ವರ್ಷ ನಡೆಸಲಾಗುತ್ತೆ. ಸೊ ಆಸಕ್ತರು ಪರೀಕ್ಷೆನ ತೊಗೋಬೋದು. ಸೊ ನೆಕ್ಸ್ಟ್ IBPS SO ಸ್ಪೆಷಲಿಸ್ಟ್ ಆಫೀಸರ್ಗಳು, ಈ ಒಂದು ಹುದ್ದೆಗಳಿಗೆ ಕೆಲವು ಹುದ್ದೆಗಳಿಗೆ ಡಿಗ್ರಿ ಹಾಗೆಯೇ ಸ್ನಾತಕೋತ್ತರ ಡಿಗ್ರಿನಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟು ಮತ್ತು ಬ್ರ್ಯಾಂಚ್ ಇರುತ್ತೆ. ಆ ಒಂದು ಶಿಕ್ಷಣ ಪಡೆದವರು IBPS SOಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇಲ್ಲಿ IBPS SOನಲ್ಲಿ ಆಫೀಸರ್ 1, ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3, ಸೊ ಹೀಗೆಲ್ಲ ಇದ್ದಾವೆ. ಸೊ ಅದರಿಂದ ಅಲ್ಲಿ ನೋಡಿಕೊಂಡು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ RRB ನೆಕ್ಸ್ಟು ರೈಲ್ವೆ ಇಲಾಖೆ, ಭಾರತದಾದ್ಯಂತ ಅತಿ ಹೆಚ್ಚು ಸರ್ಕಾರಿ ಹುದ್ದೆಗೆ ಸೇರಲಿಕ್ಕೆ ಅವಕಾಶ ಇರೋದು, ಅತಿ ಹೆಚ್ಚು ನೇಮಕಾತಿ ಮಾಡುವಂಥದ್ದು ಭಾರತೀಯ ರೈಲ್ವೆ ಇಲಾಖೆ. ಅತಿ ಹೆಚ್ಚು ಉದ್ಯೋಗಾವಕಾಶ ಇರುವ ಸರ್ಕಾರಿ ಇಲಾಖೆ ಇದು, ರೈಲ್ವೆ ಸಚಿವಾಲಯ, ರೈಲ್ವೆ ಇಲಾಖೆ. ಸೊ ಇಲ್ಲಿ RRB NTPC ಮೊನ್ನೆ ಸಹ 5810 ಹುದ್ದೆಗಳಿಗೆ RRB ರೈಲ್ವೆ ಇಲಾಖೆ ಒಂದು ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಬೆಂಗಳೂರಲ್ಲಿ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಕರ್ನಾಟಕದಲ್ಲಿ ಒಟ್ಟಾರೆ 241 ಹುದ್ದೆಗಳಿದ್ದಾವೆ ಅಪ್ರಾಕ್ಸಿಮೇಟ್ಲಿ. ಸೊ ಈ ಹುದ್ದೆಗಳಿಗೆ ಒಂದು RRB NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಅಂತೇಳಿ ಹುದ್ದೆಗಳಿದ್ದಾವೆ. ಸೊ ಈ ಹುದ್ದೆಗಳಿಗೂ ಸಹ ಕನ್ನಡದಲ್ಲಿ ಪರೀಕ್ಷೆನ ಬರೀಬೋದು. ಸೊ ಕನ್ನಡವೂ ಸೇರಿದಂತೆ 15 ಲ್ಯಾಂಗ್ವೇಜಸ್ಸಲ್ಲಿ ಈ ಒಂದು ಹುದ್ದೆಗಳಿಗೆ, RRB NTPC ಹುದ್ದೆಗಳಿಗೆ ಪರೀಕ್ಷೆ ಬರೀಬೋದು. ನೆಕ್ಸ್ಟು ರೈಲ್ವೆ ಇಲಾಖೆಯ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳು, ಹಾಗೆಯೇ ಟೆಕ್ನಿಷಿಯನ್ ಹುದ್ದೆಗಳಿಗೂ ಸಹ ಏನು SLC ಆದಮೇಲೆ ಡಿಪ್ಲೊಮೊ ಪಾಸ್ ಆದವರು ಟೆಕ್ನಿಷಿಯನ್ ಹುದ್ದೆಗಳಿಗೆ, ALP ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತಾರೋ, ITI ಪಾಸ್ ಆದವರೆಲ್ಲ, ಸೊ ಅವರಿಗೂ ಸಹ ಕನ್ನಡ ಸೇರಿದಂತೆ 15 ಲ್ಯಾಂಗ್ವೇಜಸ್ಸಲ್ಲಿ ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು ಯಾವೆಲ್ಲ ಹುದ್ದೆಗಳಿಗೆ, ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು, ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು, ನಾನು SLC ಆದಕ್ಕೆ ಕೆಲಸಕ್ಕೆ ಹೋಗಬೇಕು, ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆ ಇದೆ, ನಾನು ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲ್ಲ ಅಂಥೇಳಿ ಕಷ್ಟಪಡ್ತಿರ್ತಾರೋ ಅವರು, ನೀವು 8, 9ನೇ ಕ್ಲಾಸ್ 10ನೇ ಕ್ಲಾಸಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡಬೇಕು, ಮ್ಯಾಥ್ಸು ಹಾಗೆ ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಆರ್ಥಿಕ ಪರಿಸ್ಥಿತಿಯಿಂದ ಉನ್ನತ ಶಿಕ್ಷಣ ಓದೇ ಹೋದ್ರೂ ಪರವಾಗಿಲ್ಲ, ಈ ಪರೀಕ್ಷೆಗಳನ್ನ ತಗೊಂಡು ಸರ್ಕಾರಿ ಹುದ್ದೆಗೆ ಸೇರಿಬಿಟ್ಟು ಅದರಲ್ಲೂ ಸಹ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಗಳನ್ನು ಪಡ್ಕೊಂಡು ಅನಂತರ ನೀವು ಉದ್ಯೋಗ ಮಾಡಿಕೊಂಡೇ ಕರೆಸ್ಪಾಂಡೆನ್ಸಲ್ಲಾಗಿರ್ಬೋದು ಅಥವಾ ಸಂಜೆ ಕಾಲೇಜಲ್ಲಾಗಿರ್ಬೋದು, ನೀವು ಒಂದು ಹೈಯರ್ ಎಜುಕೇಷನ್ ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ಎಜುಕೇಷನ್ನ ಪೂರೈಸ್ಕೋಬೋದು, ಆ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೀವು ಎಷ್ಟೋ ಜನರು ಮೊದಲು ಸರ್ಕಾರಿ ಹುದ್ದೆ ತೊಗೋತಾರೆ, ಆಮೇಲೆ ಅವರ ಒಂದು ಸರ್ಕಾರಿ ಹುದ್ದೆ ಯಾವ್ದು ಸಿಕ್ಕರೂ ತೊಗೊಬಿಡ್ತಾರೆ. ಮೊದಲು SSLC PUC ಇಂದಲೇ ಕೂತ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಡಿಗ್ರಿಗೆ ಫೈನಲ್ ಇಯರ್ ಮುಗಿಸೋಷ್ಟೊಳಗಡೆ ಕೆಲವೊಂದನ್ನು PUC ಆಧಾರದ ಮೇಲೇ ಒಂದು ಹುದ್ದೆಗಳು ತೊಗೊಂಡು ಆಮೇಲೆ PUC ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಹೈಯರ್ ಸ್ಟಡೀಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಹೈಯರ್ ಪೊಸಿಷನ್ಗೆ ಹೋಗ್ಲಿಕ್ಕೂ ಸಹ ಪ್ರಯತ್ನ ಪಡ್ತಾರೆ. ಸೊ ಆದ್ದರಿಂದ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು, ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ವಿಡಿಯೋ ಇದು. ಸೊ ಯಾವೆಲ್ಲ ಹುದ್ದೆಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೀಬೋದು ಈಗಲೂ ಸಹ ಕೆಲವೊಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆ ಬಗ್ಗೆ ಡೀಟೇಲ್ಸ್ ಕೊಟ್ಟಾಗ ವಿಡಿಯೋದಲ್ಲಿ ಅಲ್ಲಿ ಕಾಮೆಂಟ್ ಆಗ್ತಾ ಇರ್ತಾರೆ, ಈ ಪರೀಕ್ಷೆನ ಕನ್ನಡದಲ್ಲಿ ಬರೀಬೋದಾ, ಕನ್ನಡದಲ್ಲಿರುತ್ತಾ ಪರೀಕ್ಷೆ ಅಂತೇಳಿ. ಸೊ ಅದರಿಂದ ಈ ಒಂದು ವಿಡಿಯೋನ ದಯವಿಟ್ಟು ಆದಷ್ಟು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಅಥವಾ ಶಿಕ್ಷಣ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಒಂದು ಶಿಕ್ಷಣ ಉದ್ಯೋಗ ಸಂಬಂಧಪಟ್ಟಂತೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.